ನಾನ್ ನೋಡಿರೋ ಹಾಗೆ ಒಂದಷ್ಟು ಜನ ಅವರೊಬ್ರು ಡ್ರೈವರ್ ಅಂತ ತೀಕ್ಷ್ಣವಾಗಿ ಮಾತಾಡ್ತಿರಲ್ಲ, ಸ್ಟೇರಿಂಗ್ ಹಿಡ್ದಿರೋ ಅದೇ ಕೈಯಲ್ಲಿ ನಿಮ್ಮ ಜೀವಗಳನ್ನ ಹಿಡ್ದಿಟ್ಟಿದ್ದಾರೆ ಅನ್ನೋದನ್ನ ಮರ್ತೋಗ್ಬಿಟ್ರಾ? ಯಾವ ಡ್ರೈವರ್ಗೆ ಅದೊಂದು ಕೆಲ್ಸ ಅಲ್ಲ, ಅದಕ್ಕೆ ಫ್ಯೂಚರ್ ಇಲ್ಲ ಅಂತ ಮಾತಾಡ್ತಿರೋ ಅದೇ ಡ್ರೈವರು ನಿಮ್ಮೆಲ್ಲರ ಫ್ಯೂಚರ್ ಗಳನ್ನ ಜೀವಂತವಾಗಿಟ್ಟಿದ್ದಾರೆ. ಅದ್ ನೆನ್ಪಿದ್ಯಾ? ಪ್ರತಿಯೊಂದು ಮಗುನು ಹುಷಾರಾಗಿ ಸ್ಕೂಲಿಗೆ ಹೋಗಿ ಬರ್ತಾ ಇದೆ ಅಂದ್ರೆ ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಇರೋ ಪ್ರತಿಯೊಂದು ಜೀವನು ಟೈಮ್ ಸರಿಯಾಗಿ ಆಸ್ಪತ್ರೆಗೆ ತಲುಪಿಸಿ ಆ ಜೀವಗಳನ್ನ ಉಳಿಸ್ತಾ ಇದಾರೆ ಅಂದ್ರೆ, ಪ್ರತಿದಿನ ಕೆಲ್ಸಕ್ಕೆ ಹೋಗೋ ನಾವುಗಳು ಜೀವಂತವಾಗಿ ವಾಪಸ್ ಮನೆಗ್ ಬರ್ತಾ ಇದೀವಿ ಅಂದ್ರೆ ನಮ್ಮ ಎಲ್ಲರ ಜೀವವನ್ನ ಕಾಪಾಡ್ತಾ ಇರೋದು ಇದೇ ಡ್ರೈವರ್ಗಳು. ರೈತರು ಹೇಗೆ ಅನ್ನ ಕೊಟ್ಟು ನಮ್ಮನ್ನ ಕಾಪಾಡ್ತಾ ಇದ್ರು, ಅದೇ ರೀತಿ ನಮ್ಮ ಡ್ರೈವರ್ಗಳು ನಮ್ಮ ಜೀವಕ್ಕೆ ರಕ್ಷಣೆ ಕೊಟ್ಟು ಕಾಪಾಡ್ತಾ ಇದ್ದಾರೆ. 5 ನಿಮಿಷ ಟ್ರಾಫಿಕ್ ಅಲ್ಲಿ ನಮ್ಗೆ ಏನಾದ್ರು ಗಾಡಿ ಓಡಿಸ್ಬಿಟ್ರೆ ಹುಚ್ಚಿಡ್ದಂಗ ಆಗತ್ತೆ. ಅಂತದ್ರಲ್ಲಿ ಪ್ರತಿದಿನ ಗಂಟೆಗಟ್ಲೆ ಟ್ರಾಫಿಕ್ ಅಲ್ಲೇ ಓಡಾಡ್ಕೊಂಡಷ್ಟು ತಾಳ್ಮೆಯಿಂದ ನಮ್ಮ ಜೀವಗಳನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದಾರಲ್ವಾ. ಮನೇಲಿ ಏನೇ ಸಮಸ್ಯೆ ಇದ್ರು, ಏನೇ ತೊಂದರೆಗಳಿದ್ರು ಅದನ್ನೆಲ್ಲ ಮನೆಯಲ್ಲೇ ಬಿಟ್ಟು ಪೂರ್ತಿ ಗಮನವನ್ನ ದಾರಿ ಮೇಲೆ ಕೊಟ್ಟು ಎಷ್ಟು ಎಚ್ಚರಿಕೆಯಿಂದ ಗಾಡಿನ ಓಡಿಸಿ ನಮ್ಮನ್ ಎಲ್ಲನನ್ನು ಸುರಕ್ಷಿತವಾಗಿ ತಲುಪಿಸ್ತಾ ಇದ್ದಾರೆ ಅಂದ್ರೆ ಜೀವಗಳನ್ನ ಉಳಿಸ್ತಾ ಇರೋ ಪುಣ್ಯದ ಕೆಲ್ಸ ಅಲ್ವಾ. ಅವ್ರೇನಾದ್ರು ಎಚ್ಚರ ತಪ್ಪಿ ಒಂದು ರಾಂಗ್ ಟರ್ನ್ ತಗೊಂಡ್ರೆ ನಾವ್ ಯಾರು ಇರೋದಿಲ್ಲ. ಎಷ್ಟೋ ಜನ ಬಸ್ಗಳಲ್ಲಿರೋ ಡ್ರೈವರ್ಗಳ ಮೇಲೆ, ಕಂಡಕ್ಟರ್ಗಳ ಮೇಲೆ ಜಗಳ ಆಡೋದನ್ನ ನಾನು ಕಣ್ಣಾರೆ ನೋಡಿದೀನಿ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕೋಪದಲ್ಲಿ ಅವರೇ ಏನಾದ್ರು ಮಾತಾಡಿದ್ರು ನಾವು ಅವರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಸುಮ್ನಾಗ್ಬೇಕಾಗತ್ತೆ. ನಾವೇ ಗಾಡಿ ಓಡಿಸ್ಬೇಕಾದ್ರೆ ಯಾರಾದ್ರೂ ಅಡ್ಡ ಬಂದ್ಬಿಟ್ರೆ ಏನಾದ್ರು ನಮ್ಗೆ ಎಷ್ಟು